ನಮಸ್ಕಾರ. ಶ್ರೀರಾಮೋತ್ಸವದ ವಿಶೇಷ ಸಂಚಿಕೆಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ವಿವೇಕಾನಂದ ಸ್ವಾಯತ್ತ ಮಹಾವಿದ್ಯಾಲಯದಲ್ಲಿ ನಡೆಯಿತು ಶ್ರೀರಾಮೋತ್ಸವದ 2ನೇ ದಿನದ ಸರಣಿ ಕಾರ್ಯಕ್ರಮ. ಅಯೋಧ್ಯೆಯ ಹೋರಾಟದ ಮಜಲುಗಳು ಸರಣಿ ಕಾರ್ಯಕ್ರಮ ವಿವೇಕಾನಂದ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಅಧ್ಯಯನ ಹಾಗೂ ಸಂಶೋಧನಾ ಕೇಂದ್ರ ಮತ್ತು ರೋವರ್ಸ್ ಅಂಡ್ ರೇಂಜರ್ಸ್ ನ ಸಹಯೋಗದಲ್ಲಿ ಶ್ರೀರಾಮೋತ್ಸವ ಶ್ರೀರಾಮ ಭಾವ ಪೂಜೆಯ ವಿದ್ಯಾರಾಮ ಸ್ಮರಣೆ ಎಂಬ ಶೀರ್ಷಿಕೆಯಲ್ಲಿ ಅಯೋಧ್ಯೆಯ ಹೋರಾಟದ ಮಜಲುಗಳು ಸರಣಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಕರ್ನಾಟಕ ದಕ್ಷಿಣ ಪ್ರಾಂತದ ಸಹಸೇವಾ ಪ್ರಮುಖ್ ನಾ ಸೀತಾರಾಮ್ ಮಾತನಾಡಿ, ಅಯೋಧ್ಯೆಯ ಹೋರಾಟದ ಕಥೆಗಳನ್ನು ಆಲಿಸುವಾಗ ಮನದಲ್ಲಿ ಸಂತಸ ಮೂಡುತ್ತದೆ. ಆದರೆ ರಾಷ್ಟ್ರಗಳ ನಡುವೆ ನಡೆಯುವ ಹೋರಾಟಗಳು ಬೇಸರವನ್ನುಂಟು ಮಾಡುತ್ತದೆ. ಸನಾತನ ಧರ್ಮವನ್ನು ಗಟ್ಟಿ ಮಾಡುವಂತಹ ಯುದ್ಧದ ವಾರ್ತೆಗಳು ಆತ್ಮಾನಂದದ ಕಡೆಗೆ ಕೊಂಡೊಯ್ಯುತ್ತದೆ. ಪ್ರಭು ಶ್ರೀರಾಮನ ಜನ್ಮಚ್ಯುತಿಗೆ ಇದ್ದ ಸವಾಲುಗಳು ಇಂದು ನಮ್ಮ ಜೀವನಕ್ಕೆ ಸ್ಫೂರ್ತಿ ಹಾಗೂ ವಿಶ್ವಕ್ಕೆ ರಾಮನ ಮೌಲ್ಯಗಳನ್ನು ಸಾರಿ ಹೇಳುತ್ತದೆ. ಹಾಗಾಗಿ ಅಯೋಧ್ಯೆಯ ಹೋರಾಟದ ತುಣುಕುಗಳು ಇತಿಹಾಸವನ್ನೇ ಸೃಷ್ಟಿಸಿದೆ ಎಂದು ಹೇಳಿದರು. ಈಗಿನ ಸಂಘನಿಕೇತನ ಕಟ್ಟಡ ಅಲ್ಲ, ಹಳೆ ಸಂಘನಿಕೇತನದ ಆ ಕಟ್ಟಡದಲ್ಲಿ ನಮ್ಮ ಕರಾವಳಿ ಜಿಲ್ಲೆಯ ಕಾರಸೇವಕರು ಎಲ್ಲರೂ ಅವತ್ತು ಸಂಜೆ ಸೇರಿದರು. ನಮ್ಮ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ವರ್ತಮಾನದ ಅಧ್ಯಕ್ಷರು ಮತ್ತು ದೀರ್ಘಕಾಲ ಈ ಜೀವನಕ್ಕೆ ಈ ಕಾರ್ಯಕ್ಕೆ ಮುಡಿಪಾಗಿಟ್ಟುಕೊಂಡಂದರೆ ಹಿಂದೂ ಕಾರ್ಯಕ್ಕೆ ಮುಡಿಪಾಗಿಟ್ಟಂಥ ಹಿರಿಯರಾದಂಥ ಡಾಕ್ಟರ್ ಪ್ರಭಾಕರ ಭಟ್ರು ಆ ಎಲ್ಲ ಕರಸೇವಕರಿಗೆ ಒಂದು ಮಾರ್ಗದರ್ಶನ ಮಾಡ್ತಾ ಬಂದರು. ನನಗೆ ಅವರು ಹೇಳಿದಂಥ ಒಂದು ವಾಕ್ಯ ಇವತ್ತು ಕೂಡ ರೋಮಾಂಚನ ಮತ್ತು ಅಂಥ ಪರಿಸ್ಥಿತಿ ಇತ್ತು. ಸರಣಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ವಿವೇಕಾನಂದ ಕಾಲೇಜಿನ ಗಿರಿಜಾ ನೆರವೇರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿವೇಕಾನಂದ ಕಾಲೇಜಿನ ಪರೀಕ್ಷಾಂಗ ಕುಲ ಸಚಿವರು ಹಾಗೂ ಸ್ನಾತಕೋತ್ತರ ಕೇಂದ್ರದ ನಿರ್ದೇಶಕ ಡಾಕ್ಟರ್ ಎಚ್.ಜಿ. ಶ್ರೀಧರ್ ವಹಿಸಿದ್ದರು. ಕಾಲೇಜಿನ ಆಡಳಿತ ಮಂಡಳಿ ಸಂಚಾಲಕ ಮುರಳಿ ಕೃಷ್ಣ ಕೆಎನ್, ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ವಿಷ್ಣು ಗಣಪತಿ ಭಟ್ ಹಾಗೂ ವಿಶೇಷ ಅಧಿಕಾರಿ ಮತ್ತು ಇತಿಹಾಸ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಶ್ರೀಧರ್ ನಾಯಕ್ ಉಪಸ್ಥಿತರಿದ್ದರು. ಇದಿಷ್ಟು ಈ ದಿನದ ಶ್ರೀರಾಮೋತ್ಸವದ ಸರಣಿ ಕಾರ್ಯಕ್ರಮದ ವಿಶೇಷ. ಇನ್ನಷ್ಟು ಸುದ್ದಿಗಳಿಗಾಗಿ ವಿಕಸನ ಟಿವಿಯನ್ನು ವೀಕ್ಷಿಸಿ. ನಾನು ಧರ್ಮಶ್ರೀ ಧರ್ಮಸ್ಥಳ. ನಮಸ್ಕಾರ.